ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಯಶವಂತ್ ಕುಮಾರ್ ಕೆ.ವೈ. ನಾನು ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ನಾರಾಯಣ ಹಾಸ್ಪಿಟಲ್, ಮೈಸೂರು. ನಾನು ಈ ಒಂದು ದಿನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಕಿಡ್ನಿ ಕಸಿ ಅದರದ ವಿಧಾನ ಮತ್ತು ಅದರದ ಬಗ್ಗೆ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಂದರೆ, ಯಾವ ವ್ಯಕ್ತಿಗೆ ತನ್ನ ಎರಡೂ ಕಿಡ್ನಿಗಳು ಅಂತಿಮ ಹಂತದ ನಷ್ಟ ವೈಫಲ್ಯ ಆದಾಗ ಆ ವ್ಯಕ್ತಿಗೆ ಕಿಡ್ನಿ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಕಿಡ್ನಿ ಕೆಲಸವನ್ನು ಆರ್ಟಿಫಿಷಿಯಲ್ ಆಗಿ ಡಯಾಲಿಸಿಸ್ ಮುಖಾಂತರ ಇಲ್ಲ ನ್ಯಾಚುರಲ್ ಆಗಿ ಕಿಡ್ನಿ ಕಸಿ ಅಂದರೆ ಇನ್ನೊಬ್ಬ ವ್ಯಕ್ತಿಯ ಒಂದು ಹೊಂದಾಣಿಕೆಯಾಗುವಂಥ ಒಂದು ಕಿಡ್ನಿಯನ್ನು ಅವರಿಗೆ ಹೊಂದಾಣಿಕೆ ಥರ ಮಾಡಿ ಆಪ್ರೇಷನ್ ಮಾಡಿ ಕಸಿ ಯಶಸ್ವಿ ಆದಾಗ ಅದು ಕಿಡ್ನಿ ಕಸಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎರಡು ರೀತಿ ಕಿಡ್ನಿ ಕಸಿ ವಿಧಾನಗಳಿರುತ್ತೆ. ಒಂದು ಲೈವ್ ರಿಲೇಟೆಡ್ ಮತ್ತು ಕೆಡೆವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಕೆಡೆವರ್ ಅಂತ ಹೇಳಿದ್ರೆ ಯಾವುದೋ ಒಂದು ವ್ಯಕ್ತಿ ಅವ್ರದ್ದು ಮೆದುಳು ನಿಷ್ಕ್ರಿಯ ಆಗಿ ಯಾವುದೇ ರೀತಿ ನಿಲ್ಲಿಸಿದಾಗ ಆ ವ್ಯಕ್ತಿಯ ಕಿಡ್ನಿಯನ್ನು ಒಬ್ಬ ಮ್ಯಾಚ್ ಆಗೋ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಂಥದ್ದು. ಇನ್ನೊಂದು ಲೈವ್ ಅಂದರೆ ಜೀವಂತ ಆಗಿರೋ ವ್ಯಕ್ತಿ ತಾವು ಕಾನೂನು ಪ್ರಕಾರ ಎಲ್ಲ ವಿಧಾನಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಆ ವ್ಯಕ್ತಿ ಕಿಡ್ನಿ ಇನ್ನೊಬ್ಬ ವ್ಯಕ್ತಿಗೆ ಅಂತ ಕೊಡುವಂಥದ್ದು. ಎರಡೂ ವಿಧಾನಗಳು ಯಾವುದೇ ವ್ಯಕ್ತಿ ಕಿಡ್ನಿ ವೈಫಲ್ಯ ಆದಾಗ ನಾವು ಕೊಟ್ಟಾಗ ಆ ಕಿಡ್ನಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಎರಡು ಕಿಡ್ನಿ ವೈಫಲ್ಯದ ಎಲ್ಲ ಒಂದು ಸಿಂಪ್ಟಮ್ಸ್ಗಳಿರ್ತದೆ, ಅದನ್ನು ನಾವು ಸರಿಪಡಿಸ್ಬೋದು. ಇದು ಒಂದು ವ್ಯಕ್ತಿಗೆ ಮರುಜೀವ ಕೊಟ್ಟ ಹಾಗೆ. ಅಂದರೆ ಈಗ ಕಿಡ್ನಿ ವೈಫಲ್ಯ ಆದಾಗ ವ್ಯಕ್ತಿಗೆ BP ನಿಯಂತ್ರಣದಿರಲ್ಲ, ನೀರು ತುಂಬಿಕೊಳ್ತಾ ಇರುತ್ತೆ, ಯೂರಿನ್ ಕಮ್ಮಿ ಆಗಿರುತ್ತೆ, ಇನ್ನು ಬ್ಲಡ್ ಕ್ರಿಯೇಟಿನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ರಕ್ತ ಕಮ್ಮಿ ಆಗ್ತಾ ಇರುತ್ತದೆ, ಹಿಮೋಗ್ಲೋಬಿನ್ ಲೆವೆಲ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇರುತ್ತೆ. ಈ ಎಲ್ಲ ಒಂದು ಗುಣಲಕ್ಷಣಗಳನ್ನು ಒಂದು ಸರಿಯಾದ ಪ್ರಕ್ರಿಯೆಯಿಂದ ಕಿಡ್ನಿ ಕಸಿ ಮಾಡಿ ಅದು ಯಶಸ್ವಿ ಆದರೆ ಅದರಿಂದ ಒಂದು ಮರುಜೀವ ಕೊಟ್ಟು ಆ ವ್ಯಕ್ತಿಯ ನಾರ್ಮಲ್ ಕ್ವಾಲಿಟಿ ಆಫ್ ಲೈಫ್ಗೆ ನಾವು ವಾಪಸ್ ತರುವಂಥ ಒಂದು ಸಾಧ್ಯತೆಗಳಿದೆ. ಸೊ ಇದ್ರ ಬಗ್ಗೆ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಉದ್ದೇಶ. ಯಾಕಂದರೆ ಕಿಡ್ನಿ ಫೇಲ್ಯೂರ್ ಆದ ತಕ್ಷಣ ಜೀವನ ಎಂಡ್ ಆಯಿತು ಅಂತ ಅಲ್ಲ. ಸೊ ಕಿಡ್ನಿ ಕೆಲಸ ನಿಲ್ಲಿಸಿದ ಮೇಲೂ ಈ ಥರ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ, ಲೈವ್ ಇಲ್ಲ ಕೆಡೆವರ್ ರೀನಲ್ ಟ್ರಾನ್ಸ್ಪ್ಲಾಂಟ್ ಮುಖಾಂತರ ಆ ವ್ಯಕ್ತಿಗೆ ಜೀವನ ಮಟ್ಟ ಮತ್ತು ಜೀವನ ಶೈಲಿ ಎರಡನ್ನೂ ಉತ್ತಮಪಡಿಸೋದಕ್ಕೆ ನಾವು ವೈದ್ಯಕೀಯ ತಂತ್ರಜ್ಞಾನದ ಮುಖಾಂತರ ನಾವು ಪ್ರಯತ್ನ ಮಾಡ್ಬೋದು. ಧನ್ಯವಾದಗಳು.